ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಪುಸ್ತಕ ಬರೆಯಕ್ ಕೊಟ್ರೆ ಇಲ್ಲಿ ಯಾರ ಬಗ್ಗೆ ಬರೀತೀರಿ? ನಾ ಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ್ರೆ ನಿಮ್ಮ ಧ್ರುವಂತ ನಾಗವಲ್ಲಿಯಾಗಿ ಬದಲಾಗ್ತಿರೋದ ನೋಡಿ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ನಿಮಗೂ ಗಿಲ್ಲಿ ಬರೆಯೋ ಈ ಪುಸ್ತಕ ಬೇಕಾ ಅಂತ ಇಲ್ಲಿ ಕೇಳಿದರೆ ಯಾರ್ಯಾರಿಗೆ ಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿ ಫಸ್ಟ್ ಕಿಚ್ಚ ಸುದೀಪ್ ಸರ್ ಹೇಳೋದೇನಪ್ಪ ಅಂತಂದ್ರೆ, ಪುಸ್ತಕ ಬರೆಯೋ ಕೊಟ್ರೆ ಯಾರ ಬಗ್ಗೆ ಬರೀತೀರಾ ಗಿಲ್ಲಿಯವರೇ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ನೀವು ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿ ಮುಗಿದ್ಮೇಲೆ ನೋಡಿ ಜಾಸ್ತಿ ಇಲ್ಲಿ ಗಿಲ್ಲಿಯವ್ರದ್ದು ಕಾಮಿಡಿ ಅದೇ ಸಂಡೇ ಎಪಿಸೋಡ್ ಅಲ್ಲಿ ಇದ್ದೇ ಇರುತ್ತೆ. ಇದರಿಂದನೇ ಸ್ವಲ್ಪ ಕೆಲವೊಬ್ಬರಿಗೆ ಬೇಜಾರಾಗ್ತದೆ. ಇದ್ರ ಬಗ್ಗೆ ರಘು ಅವ್ರು ಕೂಡ ಇಲ್ಲಿ ಮಾತಾಡಿದ್ರು. ಮನೆಯೊಳಗಡೆ ಇರ್ಬೇಕಾದ್ರೆ ನೀನು ಒಂದೊಂದ್ಸತಿ ಕರೆಕ್ಟ್ ಆಗಿರ್ತೀಯ, ಯಾರೇ ಕಿಚ್ಚನ ಪಂಚಾಯಿತಿ ಆಗಿರ್ಬೋದು ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತೀಯ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕೇಳ್ತಾ ಇದಾರೆ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕಾಮಿಡಿ ರೂಪದಲ್ಲೇ ಹೇಳ್ತಾರೆ. ಬಟ್ ಇವ್ರು ಯಾರಿಗೂ ಕೂಡ ಅಷ್ಟೊಂದು ಕಾಮಿಡಿ ಸೆನ್ಸ್ ಇಲ್ಲ ಅಂತ ಕಾಣಿಸುತ್ತೆ. ಕೆಲವೊಂದು ವಿಚಾರನ ಕಾಮಿಡಿನ ಇಲ್ಲಿ ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ. ನೋಡಿ ರಘು ಅವ್ರ ಮುಖ ಕೂಡ ಇಲ್ಲಿ ಸ್ವಲ್ಪ ನೋಡಿ ಸಪ್ಪಗಾಗಿದೆ. ಮತ್ತಿಲ್ಲಿ ರಾಶಿಕಾ ಅವ್ರದ್ದು, ಮತ್ತಿಲ್ಲಿ ಸೂರಜ್ ಅವ್ರದ್ದು, ಮತ್ತೆ ಧ್ರುವಂತ್ ಅವ್ರಂತೂ ಅಲ್ಲೇ ಎದ್ದು ಮಾತಾಡ್ಬಿಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಪುಸ್ತಕನ ಬರೆಯೋಕೆ ಕೊಟ್ರೆ ಯಾರ ಬಗ್ಗೆ ಬರೀತೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳ್ತಾರೆ, ನಾಮಿನೇಷನ್ ಅಂತ ಬಂದ್ರೆ ನಾ ಕಂಡ ಧ್ರುವಂತ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಫಸ್ಟ್ಗೆ ಇಲ್ಲಿ ಗಿಲ್ಲಿಯವರು ಹೇಳಿದ್ದೆ, ಮೊನ್ನೆನೂ ಕೂಡ ಇದನ್ನ ಹೇಳಿದ್ರು, ನಾ ಕಂಡ ಧ್ರುವಂತ ಅಂತ ಅಂದ್ಬಿಟ್ಟು ಪುಸ್ತಕ ಬರೀತೀರಿ ಅಂತ ಅಂದ್ಬಿಟ್ಟು. ಅವಾಗ ಆ ವಿಷಯದಲ್ಲಿ ಕಾಮಿಡಿಯಾಗಿ ತಗೊಂಡಿದ್ರು, ಹೌದಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಸೀರಿಯಸ್ ಆಗಿದ್ದಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ನೋಡಿರ್ತೀರಾ, ಇಲ್ಲಿ ಅವಾಗ ನಾಗವಲ್ಲಿಯಾಗಿ ಇಲ್ಲಿ ಧ್ರುವಂತ್ ಅವರು ಪರಿವರ್ತನೆ ಆಗ್ತಾ ಇದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಮಾಡಿದ್ರು. ಆದ್ರೆ ಗಿಲ್ಲಿಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿ ಇಲ್ಲಿ ಈಚೆ ನಡೆದಿರೋದು ಕೂಡ ಅವ್ರಿಗೆ ಗೊತ್ತಾಗಿದೆ ಎಷ್ಟು ಕರೆಕ್ಟ್ ಆಗಿ. ಅಂದ್ರೆ ಜನಗಳಿಗೂ ಕೂಡ ಇದೇ ರೀತಿ ಅನ್ಸಿದೆ ಅಂತ ಅಂದ್ಬಿಟ್ಟು ಗಿಲ್ಲಿಯವ್ರಿಗೂ ಗೊತ್ತು ಅಂತ ಕಾಣಿಸುತ್ತೆ. ಸೇಮ್ ಒಪಿನಿಯನ್ ಎಲ್ರಿಗೂ ಕೂಡ ಇಲ್ಲಿ ಇದ್ದಿದ್ದು. ಆಗಾಗ ನಾಗವಲ್ಲಿಯಾಗಿ ಇಲ್ಲಿ ಧ್ರುವಂತ್ ಅವರು ಬದಲಾಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ನಾಮಿನೇಷನ್ ಅಂತ ಬಂದ್ರೆ ಧ್ರುವಂತ್ ಅವರು ನಾಗವಲ್ಲಿಯಾಗಿ ಬದಲಾಗೋದನ್ನ ನಾನು ನೋಡಿದ್ದೀನಿ ಅಂತ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ. ಅವ್ರಿಗೆ ಅನ್ಸಿದೆ, ಅದಕ್ಕೆ ಇಲ್ಲಿ ಹೇಳಿದ್ದಾರೆ. ಅದಾಗಿದ ತಕ್ಷಣ ನೆಕ್ಸ್ಟ್ ತಗೊಳ್ಳೋದೆ, ಈ ಕಥೆಯ ನಾಯಕ ಫೂಲ್ ಇಂದ ಎದ್ದು ಬಂದ ಅಂತ ಅಂದ್ಬಿಟ್ಟು ಅವ್ರು ಅನ್ಕೊಂಡಿದ್ದಾರೆ. ಆದ್ರೆ ಎಲ್ಲೋ ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಇದು ಸೂರಜ್ ಅವ್ರದ್ದು, ರಾಶಿಕಾ ಅವ್ರದ್ದು ಈ ಒಂದು ಕತೆ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ. ಹೌದು, ನಿನ್ನೆ ಕಿಚ್ಚನ ಪಂಚಾಯತಲ್ಲೂ ಕೂಡ ಇದ್ರ ಬಗ್ಗೆನೇ ಇಲ್ಲಿ ಹೇಳಿದ್ರು. ಅಂದ್ರೆ ಇವರಿಬ್ರು ಕಂಟೆಸ್ಟೆಂಟ್ ಅನ್ನೋದನ್ನ ಬಿಟ್ಟು ಬೇರೆ ಎಲ್ಲಾದ್ರಲ್ಲೂ ಕೂಡ ಅವರು ಕಾಣಿಸ್ಕೊಂತಿದ್ದಾರೆ. ಒಂದು ಫ್ರೆಂಡ್ಶಿಪ್ ಇರ್ಬೋದು, ಬೇರೆ ತರ ಯಾವುದೇ ಇದ್ರೂ ಕೂಡ ಆ ತರವಾಗಿ ಕಾಣಿಸ್ತದೆ, ನೀವು ಕಂಟೆಸ್ಟೆಂಟ್ ಅಂತ ಕಾಣಿಸ್ತಲ್ಲ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಆದ್ರೆ ರಾಶಿಕಾ ಅವ್ರ ಫೇಸ್ ರಿಯಾಕ್ಷನ್ ನೋಡಿ, ಮತ್ತೆ ಇಲ್ಲಿ ಸೂರಜ್ ಅವ್ರ ಫೇಸ್ ರಿಯಾಕ್ಷನ್ ನೋಡಿ, ಇದನ್ನ ಹೇಳಿದ ತಕ್ಷಣ ಗಿಲ್ಲಿಯವರು ಯಾರು ಕೂಡ ಕಾಮಿಡಿಯಾಗಿ ತಗೊಂಡಿಲ್ಲ, ಸ್ವಲ್ಪ ಟ್ರಾಜಿಡಿಯಾಗಿ ತಗೊಂಡಿರೋದು ನೀಟಾಗಿ ಕಾಣಿಸ್ತದೆ. ಸ್ವಲ್ಪ ಇದು ಗಿಲ್ಲಿಯವರಿಗೆ ಏನಾಗ್ತದೆ ಅಂತಂದ್ರೆ, ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಇವ್ರು ಏನ್ ಕಾಮಿಡಿ ಮಾಡಿರ್ತಾರೋ ಅದನ್ನೇ ಮನೆಯವರು ಸ್ವಲ್ಪ ಸೀರಿಯಸ್ ಆಗಿ ತಗೊಂತಾರೆ. ನಾವು ಆ ರೀತಿ ಇದ್ವಾ, ಈ ರೀತಿ ಇದ್ವಾ, ಗಿಲ್ಲಿ ಯಾಕೆ ಈ ತರ ಹೇಳ್ಬಿಟ್ಟ ಅಂತ ಅಂದ್ಬಿಟ್ಟು ಸುಮಾರು ಇದ್ರ ಬಗ್ಗೆ ಚರ್ಚೆಗಳು ಮಾಡ್ತಾರೆ. ಮತ್ತೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಬೇಕು ಅಂತ ಅಂದ್ಬಿಟ್ಟು ಈ ಒಂದು ರೀಸನ್ ಇಟ್ಕೊಂಡೆ ಕಳಪೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಅದರಲ್ಲೂ ಕೂಡ ರಾಶಿಕ್ ಅವರು ಈ ರೀತಿ ಜಾಸ್ತಿ ಮಾಡ್ತಾರೆ. ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕಾಮಿಡಿನ ಯಾರು ಕೂಡ ಕಾಮಿಡಿ ರೀತಿಲಿ ತಗೊಂಡಿಲ್ಲ, ಅದು ನೀಟಾಗಿ ಕಾಣಿಸ್ತದೆ. ಇವಾಗೇನೋ ಸ್ವಲ್ಪ ನಗಾಡ್ತಾರೆ, ಬಟ್ ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡ್ಕೊಂತ ಕುತ್ಕೊಂತಾರೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ರಘು ಅವ್ರ ಬಗ್ಗೆ ಮಾತಾಡ್ತಾರೆ. ರಘು ಅನ್ನೋ ಮೇಲೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬೇರೆ, ಫೈಟು, ಸಾಂಗು, ಆಕ್ಷನ್, ಮಚ್ಚೆಲ್ಲ ಹಿಡ್ಕೊಂಡಿರ್ತಾರೆ ಅಂತ ಅನ್ಕೊಂಡ್ವಿ. ಆದ್ರೆ ಕಿಚನ್ ಅಲ್ಲಿ ಯಾವಾಗಲೂ ಕೂಡ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊಂಡು ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹೌದು, ಯಾಕಂತಂದ್ರೆ ಆಲ್ಮೋಸ್ಟ್ ನೀವು ನೋಡೋದು ಗೇಮ್ ಅಂತ ಬಂದಾಗ ಕಾಣಿಸ್ಕೊಂಡಿದ್ದಾರೆ. ಸ್ವಲ್ಪ ಜಾಸ್ತಿ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದಾರಲ್ಲ, ಇದನ್ನ ಯಾವಾಗ್ಲೂ ಕೂಡ ಗಿಲ್ಲಿಯವರು ಕಾಮನ್ ಆಗಿ ಮಾತಾಡ್ತಾ ಇದ್ರಲ್ಲ, ಸ್ವಲ್ಪ ಇವ್ರಿಬ್ರು ಫ್ರೆಂಡ್ಶಿಪ್ ಚೆನ್ನಾಗಿದ್ದಾಗೂ ಕೂಡ ಇಲ್ಲಿ ಹೇಳಿದ್ದಾರೆ. ಏನೋ ನೀವು ಜಾಸ್ತಿ ಕಿಚನ್ ರೂಮ್ ಅಲ್ಲೇ ಇರ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇದನ್ನೇ ಕಾಮಿಡಿ ರೂಪದಲ್ಲಿ ಇಲ್ಲಿ ಹೇಳ್ತಿದ್ದಾರೆ. ರಘು ಅವ್ರ ಫೇಸ್ ರಿಯಾಕ್ಷನ್ ಅಬ್ಸರ್ವ್ ಮಾಡಿ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಂಗೆ ಕಾಣಿಸ್ತದೆ. ಏನ್ ಇವ್ನು ಹಿಂಗೆ ಹೇಳ್ಬಿಟ್ಟ ಅಂತ ಅಂದ್ಬಿಟ್ಟು. ಮೊದ್ಲೇನೆ ಇವಾಗ ನಿನ್ನೆ ಅಷ್ಟೇ ಹೇಳಿದ್ರು, ಗಿಲ್ಲಿ ನನಗೆ ಬೇಡವೇ ಬೇಡ, ಅವ್ನ ಫ್ರೆಂಡ್ಶಿಪ್ ಬೇಡ ಅಂತ ಅಂದ್ಬಿಟ್ಟು. ಆದ್ರೆ ಗಿಲ್ಲಿಯವ್ರು ಏನಪ್ಪ ಹೇಳಿದ್ರು ಅಂತಂದ್ರೆ, ಆ ಅಣ್ಣ ಬಿಟ್ರು ಕೂಡ ನಾನ್ ಬಿಡಲ್ಲ ಅಂತ ಇಲ್ಲಿ ಹೇಳಿದ್ರು. ನೋಡಿ ಗಿಲ್ಲಿಯವ್ರಿಗೆ ಎಷ್ಟು ಒಳ್ಳೆ ಮನ್ಸಿದೆ. ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ತುಂಬಾನೇ ಚೇಂಜ್ ಆಗಿರೋದು ಯಾರಪ್ಪ ಅಂತಂದ್ರೆ ರಘು ಅವರು. ಈಗ ರಘು ಅವ್ರು ಬೇಡ ಅಂದ್ರೂ ಕೂಡ ಇಲ್ಲ ನಾನು ಬಿಡಲ್ಲ ಅವ್ರ ಫ್ರೆಂಡ್ಶಿಪ್ನ ಅಂತ ಗಿಲ್ಲಿಯವ್ರು ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ, ಮತ್ತೆ ಒಂದಾಗ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು. ಕೆಲವೊಂದು ಜೋಡಿ ಒಂದಾಗಲ್ಲ ಅಂತ ಅನ್ಕೊಂಡಿದ್ರು ಕೂಡ ಒಂದಾಗೋರೆ. ಮತ್ತಿಲ್ಲಿ ಇವರಿಬ್ರು ಒಂದಾಗದೆ ಇರ್ತಾರ, ನೋಡೋಣ, ಕಾದ್ಬಿಟ್ಟು ವೆಯ್ಟ್ ಮಾಡೋಣ. ಬಟ್ ಕಾಮಿಡಿಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಲ್ಲರೂ ಕೂಡ ಕಾಮಿಡಿ ರೀತಿಲಿ ತಗೋಬೇಕು. ಯಾರು ಕೂಡ ಕಾಮಿಡಿ ರೀತಿಲಿ ತಗೊಂಡಂಗೆ ಕಾಣಿಸ್ತಲ್ಲ. ಎಲ್ಲರೂ ಫೇಸ್ ರಿಯಾಕ್ಷನ್ ಅಂತೂ ಸಿಕ್ಕಾಪಟ್ಟೆ ಇಲ್ಲಿ ಚೇಂಜ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಇಲ್ಲಿ ಧ್ರುವಂತ್ ಅವ್ರು ಅಂತ ಹೇಳ್ತಾರೆ, ಅಂದ್ರೆ ಗಿಲ್ಲಿ ನಟ ಅವರು ಜಿಗ್ನೆ ತರ ಅವ್ರು ಸರ್ವೈವ್ ಆಗ್ಬೇಕು ಅಂತಂದ್ರೆ ಯಾರನ್ನಾದ್ರೂ ಕಚ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರು ಕಚ್ತಾ ಇರ್ತಾರೆ, ಬಟ್ ಇವರು ಒಂದು ಪರ್ಸನಾಲಿಟಿ ಏನಿದೆ ಅದು ಚೇಂಜ್ ಆಗ್ತಾನೆ ಇರುತ್ತೆ. ನಾಮಿನೇಷನ್ ವಿಚಾರ ಅಂತ ಬರಲಿ, ಮತ್ತೆ ಬೇರೆ ಯಾವ್ದಾದ್ರು ವಿಚಾರಗಳು ಹೇಳ್ಬೇಕಾದ್ರೆ ಅವ್ರದೊಂದು ರಿಯಾಕ್ಷನ್ ಏನಿರುತ್ತೆ, ಅವ್ರು ಮಾಡೋ ರಿಯಾಕ್ಷನ್ ಒಂದು ನಾಗವಳ್ಳಿ ತರ, ಇಲ್ಲಾಂದ್ರೆ ಕಲ್ಪನಾ ತರ, ಈ ರೀತಿ ಟ್ರೋಲ್ಗಳನ್ನ ನೀವು ಕೂಡ ಇಲ್ಲಿ ನೋಡಿರ್ತೀರಾ. ಏನು ಈ ರೀತಿ ಆಡ್ತಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರ ಮ್ಯಾನರಿಸಮ್ ಏನಿದೆ ಅದನ್ನ ಪೂರ್ತಿಯಾಗಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಸ್ವಲ್ಪ ಅದೆಲ್ಲರಿಗೂ ಕೂಡ ಬೇಜಾರಾಗುತ್ತೆ. ಬೇರೆ ಎಲ್ಲಾ ವಿಚಾರದಲ್ಲೂ ಕೂಡ ಇಲ್ಲಿ ಧ್ರುವಂತ್ ಅವ್ರು ಸರಿ, ಬಟ್ ಈ
ಈ ತರ ವಿಚಾರಗಳು ಮತ್ತೆ ಗಿಲ್ಲಿಯವ್ರ ಮೇಲೆ ಬ್ಲೇಮ್ ಮಾಡ್ಬೇಕಾದ್ರೆ ಇಲ್ದೇ ಇರೋದನ್ನ ಬ್ಲೇಮ್ ಮಾಡೋದು ಮತ್ತೆ ಇಲ್ಲಿ ಬೇಕು ಅಂತಾನೆ ಗಿಲ್ಲಿಯವ್ರಿಗೆ ಟ್ರಿಗರ್ ಆಗ್ಲಿ ಅಂತ ಮಾತಾಡೋದು, ಇದನ್ನ ಜಾಸ್ತಿ ಇಲ್ಲಿ ಧ್ರುವಂತ್ ಅವರು ಮಾಡ್ತಾ ಇದಾರೆ. ನೋಡಿ, ಅವರು ತಮಾಷೆಗೆ ಹೇಳಿದ್ರು ಗಿಲ್ಲಿಯವರು ಧ್ರುವಂತ್ ಅವ್ರ ಬಗ್ಗೆ, ನಾ ಕಂಡ ಧ್ರುವಂತ ಅಂತ ಅಂದ್ಬಿಟ್ಟು ಪುಸ್ತಕ ಬರೀತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿರೋದಿರ್ಬೋದು. ಮತ್ತೆ ಇಲ್ಲಿ ಅವಾಗ ನಾಗವಲ್ಲಿ ತರ ಚೇಂಜ್ ಆಗ್ತಾ ಇರ್ತಾರೆ ನಾಮಿನೇಷನ್ ವಿಚಾರ ಬಂದ್ರೆ ಅಂತ ಹೇಳಿದಿರ್ಬೋದು. ಎಲ್ಲ ಕಾಮಿಡಿಯಾಗಿ ಇಲ್ಲಿ ಕೇಳಿದ್ರು ಕಿಚ್ಚ ಸುದೀಪ್ ಸರ್ ಕೂಡ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ನಗ್ತಾ ಇದಾರೆ. ಆದ್ರೆ ಇವ್ರಿಗೆಲ್ಲ ಎಲ್ಲರಿಗೂ ಕೂಡ ಬೆಂಕಿ ಹತ್ತಿಬಿಟ್ಟಿದೆ. ಅಂದ್ರೆ ಗಿಲ್ಲಿಯವ್ರು ಯಾರ್ಯಾರ ಬಗ್ಗೆ ಮಾತಾಡೋರು ಎಲ್ರಿಗೂ ಕೂಡ ಬೆಂಕಿ ಹತ್ತಿದೆ. ಫೇಸ್ ರಿಯಾಕ್ಷನ್ ಇಲ್ಲಿ ಗೊತ್ತಾಗ್ತದೆ. ಯಾರಿಗೂ ಕೂಡ ಅಷ್ಟೊಂದು ಕಾಮಿಡಿ ಸೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ ನೀಟಾಗಿ. ನೋಡೋಣ ವೀಕ್ಷಕರೇ, ಪ್ರೋಮೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಸೀರಿಯಸ್ ಆಗಿ ಹೋಗೋ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಿದೆ. ಇವಾಗ ಅಟ್ ಪ್ರೆಸೆಂಟ್ ಹೋಗಿಲ್ಲ ಅಂದ್ರೂ ಕೂಡ ಇವಾಗ ಏನಿದೆ ಸಂಡೇ ಎಪಿಸೋಡ್ ಪೂರ್ತಿ ಮುಗಿದ್ಮೇಲೆ ಇದ್ರ ಬಗ್ಗೆ ವಿಚಾರಗಳು ತುಂಬಾ ಜನ ತೆಗಿತಾರೆ. ನನ್ನ ಬಗ್ಗೆ ಮಾತಾಡಬೇಡ, ಯಾಕೆ ಆತರ ಮಾತಾಡ್ತೀಯ ಅಂತ ಕೂಡ ಇಲ್ಲಿ ಕೇಳ್ತಾರೆ ಗಿಲ್ಲಿಯವ್ರಿಗೆ. ಎಸ್ ವೀಕ್ಷಕರೇ, ಪ್ರೋಮೋದು ಈ ರೀತಿ ಇದ್ರೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಿನ್ನೆ ಇಲ್ಲಿ ಧ್ರುವಂತ್ ಅವರು ಸೇವ್ ಆದ್ರು. ಮತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರಪ್ಪ ಬಾಟಮ್ 3 ಅಲ್ಲಿ ಇರ್ತಾರೆ ಅಂತಂದ್ರೆ ಸೂರಜ್ ಅವರು, ಮಾಳು ಅವರು, ಅಭಿಷೇಕ್ ಅವರು, ಇಲ್ಲಿ 3 ಜನ ಕೂಡ ಇಲ್ಲಿ ಬಾಟಮ್ ನಲ್ಲಿ ಇರ್ತಾರೆ. ಯಾಕಂದ್ರೆ ಇವರಿಬ್ರು 3 ಜನ ಕೂಡ ಇಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ರು. ನಿನ್ನೆ ಇಲ್ಲಿ ಧ್ರುವಂತ್ ಅವರು ಆರಾಮಾಗಿ ಸೇವ್ ಆಗ್ಬಿಟ್ರು. ಏನಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತು, ಇಲ್ಲಿ ಜಾಸ್ತಿ ಗಿಲ್ಲಿಯವ್ರ ಜೊತೆ ಮಾತಾಡೋದಿರ್ಬೋದು, ಅಶ್ವಿನಿ ಅವ್ರ ಜೊತೆ ಮಾತಾಡೋದಿರ್ಬೋದು, ಜಾಸ್ತಿ ಕಾಣಿಸ್ಕೊಂತಿದ್ದಾರೆ ಧ್ರುವಂತ್ ಅವರು. ಅವರಿಂದ ಸ್ವಲ್ಪ ಇಲ್ಲಿ ಕಂಟೆಂಟ್ ಏನೋ ಸಿಗ್ತದೆ. ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು, ಒಟ್ಟಲ್ಲಿ ಏನೋ ಒಂದು ಕಂಟೆಂಟ್ ಸಿಗ್ತದೆ. ಇಲ್ಲಿ ಜಾಸ್ತಿ ಹಿಂದೆ ಬಿದ್ದಿರೋದು ಯಾರಪ್ಪ ಅಂತಂದ್ರೆ ಇಲ್ಲಿ ಸೂರಜ್ ಅವರು ಮತ್ತೆ ಅಭಿಷೇಕ್ ಅವರು. ಇಲ್ಲಿ ಅಭಿಷೇಕ್ ಅವರು ಅಂತ ಒಂದು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಬರ್ತಿಲ್ಲ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರೋದು ಅಭಿಷೇಕ್ ಅವರು. ಇನ್ನು ಸೂರಜ್ ಅವರು, ಮಾಳು ಅವರು ಇಬ್ರು ಕೂಡ ಸೇಫ್ ಆಗಿ ಇದ್ದಾರೆ. ಸದ್ಯ ಅಭಿಷೇಕ್ ಅವರು ಈ ವಾರ ಮನೆಗೆ ಹೋಗಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ಪ್ರೋಮೋ ನೋಡಿ ನಿಮಗೆ ಏನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.